ನ್ಯೂ ಬಾಲ್ಡ್ವಿನ್ ಶಿಕ್ಷಣ ಸಂಸ್ಥೆ ಅದ್ಭುತವಾಗಿ ಅವರು ವಾರ್ಷಿಕ ಕಾರ್ಯಕ್ರಮವಾಗಿ ಆಹಾರ ಮೇಳ ಮತ್ತು ವಿವಿಧ ವಸ್ತು ಪ್ರದರ್ಶನ ಏರ್ಪಡಿಸಿದ್ದಾರೆ. ನಮ್ಮ ರಾಮಲಿಂಗೇಗೌಡರು ಭಾಳ ಆಸೆ ಇಟ್ಟು ಈ ಭಾಗದಲ್ಲಿ ಮಕ್ಕಳುಗಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು ಅಂತ ಹೇಳ್ಬಿಟ್ಟು ನ್ಯೂ ಬಾಲ್ಡ್ವಿನ್ ಶಾಲೆ CBSE ಸೆಂಟ್ರಲ್ ಸಿಲೆಬಸ್ ಶಾಲೆ ಮಾಡಿದ್ದಾರೆ. ಇವತ್ತು ಆಹಾರ ಮೇಳ ಮತ್ತು ಎಕ್ಸ್ಪೋ ಮಾಡಿದ್ದಾರೆ. ನಮ್ಮ ಸ್ಕೂಲ್ನಲ್ಲಿ ವರ್ಷ ನಾವೇನು ಮಾಡ್ತಾಯಿದ್ವಿ, ಸ್ಕೂಲ್ ಡೇ ಆ್ಯನ್ಯುವಲ್ ಡೇ ಮಾಡ್ತಾಯಿದ್ವಿ. ಈ ವರ್ಷ ಡಿಫ್ರೆಂಟಾಗಿ ನಾವೊಂದು ಯಾಕೆ ಬಾಲ್ಡ್ವಿನ್ ಎಕ್ಸ್ಪೋ ಮತ್ತು ಆಹಾರ ಮೇಳ ಮಾಡಬಾರ್ದು ಅಂಥೇಳಿ ಎಲ್ಲ ಟೀಚರ್ಸ್ಗಳು ಹೇಳಿದಾಗ ಆಯಿತು ಮಾಡಿ ಅಂತ ಹೇಳಿದ್ವಿ. ಎಲ್ಲ ಟೀಚರ್ಸ್ಗಳು ನಮಗಿಂತ ಹೆಚ್ಚಾಗಿ ನಮ್ಮಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಟೀಚರ್ಸ್ಗಳ ಶ್ರಮ ತುಂಬ ಇದೆ. ಅವರೆಲ್ಲ ಸೇರಿ ಮಕ್ಕಳು, ಪೇರೆಂಟ್ಸು ಮತ್ತು ಟೀಚರ್ಸ್ ಎಲ್ಲ ಸೇರಿ ಒಂದು ಈ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ನಡೆಯೋದಕ್ಕೆ ಎಲ್ಲರೂ ಕಾರಣಕರ್ತರಾಗಿದ್ದಾರೆ. ಇದಕ್ಕೆ ಯಾರ್ಯಾರು ನಮ್ಮಲ್ಲಿ ಟೀಚರ್ಸ್ಗಳೆಲ್ಲ ಶ್ರಮ ಪಟ್ಟಿದ್ದಾರೆ ಅವ್ರಿಗೆಲ್ಲ ಈ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಅದರಲ್ಲೂ ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ಹಿಂದೆ ಇರ್ತಕ್ಕಂಥ ರಾಮ ಮಂದಿರ ಮತ್ತು ಕೋಟಿಲಿಂಗೇಶ್ವರ ಅದ್ಭುತವಾಗಿ ಮೂಡಿಬಂದಿದೆ. ಅದರಲ್ಲೂ ಉತ್ಸಾಹಪೂರ್ವಕವಾಗಿ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಇದರ ಹಿಂದೆ ಇರತಕ್ಕಂಥ ಶ್ರಮ ಶಿಕ್ಷಕರು ಮತ್ತು ಇತರರು ಎಲ್ಲರ ಶ್ರಮಕ್ಕೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ರಾಮಲಿಂಗೇಗೌಡ ತುಂಬ ಹುಮ್ಮಸ್ಸು, ಅದಕ್ಕಿಂತ ಹುಮ್ಮಸ್ಸು ಅವ್ರ ಮಗ ಜಯಂತಿನ ಕಲ್ಪನೆಯ ಕನಸಿನ ಕೂಸು ಖಂಡಿತವಾಗ್ಲೂ ಫಲಶ್ರುತಿ ಆಗಲಿ ಅನ್ನತಕ್ಕಂಥ ಆರೈಕೆಯನ್ನು ಮಾಡ್ತೇನೆ. ಜೊತೆಗೆ ಅವರಿಗೆ ಒಂದು ಹುಮ್ಮಸ್ಸಿದೆ, ಶಿಕ್ಷಣದಲ್ಲಿ ಏನಾದರೂ ಹೊಸದು ಕೊಡಬೇಕು ಅಂತ. ಆ ಕೊಡ್ತಕ್ಕಂಥ ಹುಮ್ಮಸ್ಸು ಇವತ್ತು ತುಂಬ ಕಮ್ಮಿ ಇರ್ತಕ್ಕಂಥದ್ದು. ಶಿಕ್ಷಣ ಸಂಸ್ಥೆ ಮಾಡೋದು ದೊಡ್ಡದಲ್ಲ, ಶಿಕ್ಷಣ ಸಂಸ್ಥೆಯಲ್ಲಿ ವಿವಿಧ ರೀತಿಯಲ್ಲಿ ಇವತ್ತಿನ ತಾಂತ್ರಿಕ ಜಗತ್ತಲ್ಲಿ ಏನನ್ನು ಅಳವಡಿಸ್ಬೋದು, ಯಾವ ರೀತಿ ಮುಂದಿನ ದಿನಗಳಲ್ಲಿ ಉತ್ಸಾಹಪೂರ್ವಕವಾಗಿ ಮಕ್ಕಳಿಗೆ ಆ ಜ್ಞಾನವನ್ನು ದಾನ ಮಾಡ್ಬೋದು ಇದೆಯಲ್ಲ, ಇದರ ಆಲೋಚನೆ ಮಾಡ್ತಕ್ಕಂಥದ್ದು ತುಂಬ ಅಗತ್ಯ. ಅದು ಖಂಡಿತವಾಗ್ಲೂ ಇವರಲ್ಲಿ ಇದೆ. ಅದು ಇದೇ ರೀತಿ ಇದ್ದು ಮುಂದೆ ಬೆಳೀಲಿ ಅನ್ನತಕ್ಕಂಥ ಹಾರೈಕೆ ಮಾಡ್ತೇನೆ. ಅದರಲ್ಲೂ ನೋಡಿ, ಶಿವನ ಲಿಂಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ದೇವಸ್ಥಾನಕ್ಕೆ ಬಂದಂಗೆ ಭಾಷೆ ಆಗ್ತಾಯಿದೆ. ಹಾಗಾಗಿ ಪಕ್ಕದಲ್ಲಿ ಮಕ್ಕಳುಗಳು ಆಡೋದಕ್ಕೆ ಒಂದು ಟ್ರೈನು ಮತ್ತು ನೀರಿನಲ್ಲಿ ಆಡೋವಂಥ ಗೇಮ್ಸ್ಗಳು ಇವೆಲ್ಲ ಮಕ್ಕಳುಗಳು ನೋಡಬೇಕು. ನೋಡಿ, ಅಲ್ಲಿ ಸಾಲುಮರ ತಿಮ್ಮಕ್ಕನ ಒಂದು ಪ್ರತಿಮೆ ಒಂದಿಟ್ಟು ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಮಕ್ಕಳುಗಳಿಗೆ ಎಲ್ಲ ತಿಳಿಯುವಂಥ ಅಂತ ಕೆಲಸ ಮಾಡ್ತಾಯಿದ್ದಾರೆ. ಬೆಳಿಬೇಕು ಶಾಲೆ. ಏಕೆಂದರೆ ಈ ಭಾಗದಲ್ಲಿ ನ್ಯೂ ಬಾಲ್ಡ್ವಿನ್ ಶಾಲೆ ಒಳ್ಳೆಯ ಶಾಲೆ ಅಂತ ಈಗಾಗಲೇ ಪೇರೆಂಟ್ಸ್ ಎಲ್ಲ ಮಾತಾಡ್ತಿದ್ದಾರೆ. ನನಗೂ ಕೂಡ ಕೇಳಿಸ್ಕೊಂಡೆ, ಈ ಶಾಲೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ನಮ್ಮ ರಾಮಲಿಂಗೇಗೌಡರು ಕೂಡ ಸಮಾಜ ಸೇವೆ ಮಾಡಬೇಕು, ಮಕ್ಕಳುಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಅಂದ್ಬಿಟ್ಟು ಕಷ್ಟಪಟ್ಟು ಆಸೆಪಟ್ಟು ಈ ಒಂದು ಶಾಲೆ ಮಾಡಿದ್ದಾರೆ. ಈ ಶಾಲೆ ಚೆನ್ನಾಗಿ ಬೆಳೀಲಿ. ಈ ಥರ ಇನ್ನೂ ಒಂದು 4 ಶಾಲೆ ಕಟ್ಟುವಂಥ ಕೆಲಸ ಕಾರ್ಯಗಳನ್ನ ರಾಮಲಿಂಗೇಗೌಡರು ಮಾಡಲಿ. ನಾವು ಕೂಡ ಅವ್ರ ಜೊತೆ ಇರ್ತೀವಿ. ಈ ಶಾಲೆ ಕಟ್ಟೋದು, ಒಂದು ಊರಲ್ಲಿ ದೇವಸ್ಥಾನ ಕಟ್ಟೋದು, ಬಾವಿ ಕಟ್ಟೋದು, ಕೆರೆ ಕಟ್ಟೋದು ಯಾರ ಕೈಯಿಂದ ಸಾಧ್ಯ ಇಲ್ಲ. ಕೋಟ್ಯಾಂತರ ರೂಪಾಯಿ 100 ಕೋಟಿ ಇದ್ದರೂ ಆಗಲ್ಲ. ಆದರೆ ಭಗವಂತನ ಹೆಚ್ಚಿನ ಆಶೀರ್ವಾದ ಇದ್ರೆ ಮಾತ್ರ ಈ ಶಾಲೆಗಳು ಕಟ್ಟೋದಕ್ಕೆ, ಈ ಪುಣ್ಯದ ಕೆಲಸ ಮಾಡೋದಕ್ಕೆ ಆಗುತ್ತೆ. ಹಾಗಾಗಿ ರಾಮಲಿಂಗೇಗೌಡರಿಗೆ, ಅವರ ಕುಟುಂಬ ವರ್ಗದವ್ರಿಗೆ ಭಗವಂತ ಒಳ್ಳೇದು ಮಾಡಲಿ.